ಆದರೆ ಆಕೆ ಸಾಧಿಸಿದಂಥದ್ದು, ಆಕೆಯ ಆ ಒಂದು ಛಲ, ಕೊನೆ ಆ ಛಲಗಳು ಅದೆಲ್ಲ ಮರೆಯೋಕ್ಕಾಗೋದಿಲ್ಲ. ಆ, ಎಲ್ಲರಿಗೂ ಕೂಡ, ನಾನೊಬ್ಬಳೇ ಅಂತಲ್ಲ, ಅವಳನ್ನು ಬಲ್ಲವರು ಹತ್ತಿರದಿಂದ ನಮ್ಮ ಸ್ಟುಡಿಯೋದಲ್ಲಿ ಒಂದು ದಿವಸನೂ ಏನು ಹೇಳ್ತಾರೆ, ಅಲ್ಲಸಲ್ಲದ ಗಾಸಿಪ್ಗಳು, ಒಲ್ಲದ ಮಾತುಗಳು ಯಾವತ್ತೂ ಅಪರ್ಣ ತೆರೆದುಕೊಂಡು, ಅಂದರೆ ಆ ಥರ ಮಾತಾಡ್ತಿರ್ಲಿಲ್ಲ ಅವಳು. ತಾನಾಯಿತು, ತನ್ನ ಕೆಲಸ ಆಯಿತು. ಅದು ಒಂದು ನನಗೆ ಬಹಳ ಖುಷಿ ಕೊಡುವಂಥದ್ದು. ಆಶ್ಚರ್ಯನೂ ಆಗ್ತಾಯಿತ್ತು. ಎಲ್ಲೂ ಕೂಡ ಹೇಳಿದ್ನಲ್ಲ, ಸಾವಿರಾರು ವೇದಿಕೆ ಹಂಚ್ಕೊಳ್ಳೋಳು. ನನಗೆ ಅವ್ರು ಗೊತ್ತು, ಅವ್ರನ್ನ ಭೇಟಿ ಮಾಡಿದೆ, ಯಾವತ್ತೂ ಹೇಳ್ತಿರ್ಲಿಲ್ಲ. ಭಾಳ ಕಲ್ತ್ಕೊಂಡಿದ್ದೀವಿ ಅವಳ ಹತ್ರ ಪ್ರತಿಯೊಂದು. ನಾವು ಕೂಡ ಸಾಕಷ್ಟು ಡಾಕ್ಯುಮೆಂಟರಿ ಅಲ್ಲಿ ಇಲ್ಲಿ ಎಲ್ಲ ವರ್ಕ್ ಮಾಡಿದ್ವಿ ಅವಳ ಗೈಡೆನ್ಸಲ್ಲೇ. ಪ್ರಾರಂಭದಲ್ಲಿ ಎಲ್ಲರೂ ತಗೊಳ್ಳೋದು ಏನೂ ತಪ್ಪಲ್ಲ ಸಲಹೆಗಳು, ಯಾಕಂದರೆ ವೃತ್ತಿನಲ್ಲಿ ಒಬ್ರದ್ದು ಒಳ್ಳೇದೇನೋ ಕಲಿಸ್ತಾರೆ ಅಂದಾಗ ಖಂಡಿತ ಗುರುಸ್ಥಾನದಲ್ಲಿ ಕಲ್ತ್ಕೊಳ್ಳೋದು. ಸ್ನೇಹಿತೆ ಬೇರೆ, ಗುರುಸ್ಥಾನದಲ್ಲಿ ಕಲ್ತ್ಕೊಳ್ಳೋದು ಬಹಳ ಒಳ್ಳೆಯದು. ಅಂಥದ್ದನ್ನು ಸಾಕಷ್ಟು ಜನರಿಗೆ ಹೇಳ್ಕೊಟ್ಟಿದ್ದಾಳೆ. ಇವತ್ತು ಇಲ್ಲ ಅನ್ನೋದೇ ಒಂದು ದುಃಖದ ಸಂಗತಿ.